ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ. ರಾಜಕಾರಣದಲ್ಲಿ ಕಾಲಚಕ್ರ ಹೇಗೆ ತಿರುಗುತ್ತೆ ಅನ್ನೋದಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜಕೀಯ ಜೀವನವೇ ಅತ್ಯಂತ ದೊಡ್ಡ ಸಾಕ್ಷಿ. ಆದರೆ ಪ್ರಶ್ನೆ ಏನಂದ್ರೆ, ಈ ರಾಜೀನಾಮೆಯಿಂದ ಧರ್ಮೇಂದ್ರ ಪ್ರಧಾನ್ ಅವರ ರಾಜಕೀಯ ಜೀವನ ಅಂತ್ಯವಾಯ್ತಾ? ಒಂದು ವೇಳೆ ಮೋದಿ ಅವರಿಗೆ ಮತ್ತೆ ಅವಕಾಶ ಕೊಟ್ರೆ ದೇಶದ ಜನ ಹಾಗೆ ವಿರೋಧ ಪಕ್ಷಗಳು ಸುಮ್ಮನಿರ್ತಾವ? ಈಗ ದೇಶದ ಮುಂದಿರೋ ಅತಿ ದೊಡ್ಡ ರಾಜಕೀಯ ಪ್ರಶ್ನೆ ಏನು ಗೊತ್ತಾ? ರಾಜೀನಾಮೆ ಕೊಟ್ಟಿರೋ ಧರ್ಮೇಂದ್ರ ಪ್ರಧಾನ್ಗೆ ಮೋದಿ ಸಂಪುಟದಲ್ಲಿ ಮತ್ತೆ ಅವಕಾಶ ಸಿಗುತ್ತಾ ಅಂತ. ಅವರಿಗೆ ಜಿಂದಾಬಾದ್ ಘೋಷಣೆಗಳನ್ನು ಕೂಡ ಜೋರಾಗಿ ಕೂಗ್ತಾರೆ ಅಂತಂದ್ರೆ ಏನು ಸಾಧನೆ ಮಾಡ್ಕೊಂಡು ಬಂದ್ರು ಅಂತ ಕೂಗಬೇಕಾಗಿತ್ತಲ್ವಾ? ಎಲ್ರಿಗೂ ನಮಸ್ತೆ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ರಾಜಕಾರಣದಲ್ಲಿ ಕಾಲಚಕ್ರ ಹೇಗೆ ತಿರುಗುತ್ತೆ ಅನ್ನೋದಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜಕೀಯ ಜೀವನವೇ ಅತ್ಯಂತ ದೊಡ್ಡ ಸಾಕ್ಷಿ. 30 ವರ್ಷಗಳ ಹಿಂದೆ ಅಂದಿನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಿಳಿದು ಪೇಪರ್ ಲೀಕ್ ಹಗರಣವನ್ನು ಖಂಡಿಸಿ ಹೋರಾಟ ಮಾಡಿದ್ದ ಒಬ್ಬ ಯುವ ವಿದ್ಯಾರ್ಥಿ ನಾಯಕ ಈಗ ದೇಶದ ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗುವಂತಹ ಪರಿಸ್ಥಿತಿ ಎದುರಾಯಿತು. ರಾಜಕೀಯದಲ್ಲಿ ಸಮಯದ ಚಕ್ರ ಯಾವ ರೀತಿ ತಿರುಗುತ್ತೆ ಅನ್ನೋದಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರ ಈ ಕಥೆಗಿಂತ ದೊಡ್ಡ ಸಾಕ್ಷಿ ಇನ್ನೊಂದು ಸಿಗಲ್ಲ ಅನ್ಸುತ್ತೆ. 2014ರಿಂದ ಈಚೆಗೆ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಅವಧಿಗೂ ಮುಂಚೆನೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಎರಡನೇ ಸಚಿವ ಧರ್ಮೇಂದ್ರ ಪ್ರಧಾನ್. ಆದರೆ ಪ್ರಶ್ನೆ ಏನಂದ್ರೆ, ಈ ರಾಜೀನಾಮೆಯಿಂದ ಧರ್ಮೇಂದ್ರ ಪ್ರಧಾನ್ ಅವರ ರಾಜಕೀಯ ಜೀವನ ಅಂತ್ಯವಾಯ್ತಾ ಅಥವಾ ಮೋದಿ ಸಂಪುಟಕ್ಕೆ ಅವರು ಮತ್ತೆ ಮರಳಿ ಬರ್ತಾರಾ? ಒಂದು ವೇಳೆ ಮೋದಿ ಅವರಿಗೆ ಮತ್ತೆ ಅವಕಾಶ ಕೊಟ್ರೆ ದೇಶದ ಜನ ಹಾಗೆ ವಿರೋಧ ಪಕ್ಷಗಳು ಸುಮ್ಮನಿರ್ತಾವ? ವಿದ್ಯಾರ್ಥಿ ಚಳವಳಿಯಿಂದ ಬೆಳೆದು ವಿದ್ಯಾರ್ಥಿ ಚಳವಳಿಗೆ ಬಲಿಯಾದ ಈ ಪ್ರಭಾವಿ ನಾಯಕನ ಭವಿಷ್ಯ ಏನು ಹಾಗಾದ್ರೆ? ಇವತ್ತಿನ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. 1996ರಲ್ಲಿ ಒಡಿಶಾದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ 12ನೇ ತರಗತಿಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಖಂಡಿಸಿ ಬೀದಿಗಿಳಿದು ಹೋರಾಟ ಮಾಡಿದ್ದ ಒಬ್ಬ ವಿದ್ಯಾರ್ಥಿ ನಾಯಕ 30 ವರ್ಷಗಳಾದ್ಮೇಲೆ ಅದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ಹಾಗೆ ವಿದ್ಯಾರ್ಥಿ ಚಳವಳಿಯ ಭೀಕರ ಒತ್ತಡಕ್ಕೆ ಸಿಕ್ಕಾಕೊಂಡು ತಾನು ಅಲಂಕರಿಸಿದ್ದ ದೇಶದ ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ಬಂತು. 2014ರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅವಧಿಗೂ ಮುಂಚೆನೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಎರಡನೇ ಸಚಿವ ಅಂತ ಮೊದಲೇ ಹೇಳಿದೆ. ಇದಕ್ಕೂ ಮುಂಚೆ ಮೀಟೂ ಚಳವಳಿಯ ತೀವ್ರ ಆಕ್ರೋಶಕ್ಕೆ ಸಿಕ್ಕಾಕೊಂಡು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಸ್ಥಾನದಿಂದ MJ ಅಕ್ಬರ್ ಕೆಳಗಿಳಿದಿದ್ರು. ದೇಶದ 30ನೇ ಶಿಕ್ಷಣ ಸಚಿವರಾಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಅತ್ಯಂತ ಆಪ್ತರಾಗಿದ್ದ ಧರ್ಮೇಂದ್ರ ಪ್ರಧಾನ್ ಅವರ ಈ ರಾಜೀನಾಮೆ ಭಾರತೀಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಆದರೆ ಪ್ರಶ್ನೆ ಏನು ಗೊತ್ತಾ, ಇದರೊಂದಿಗೆ ಅವರ ರಾಜಕೀಯ ಅಧ್ಯಾಯ ಮುಗೀತಾ ಅಥವಾ ಮೋದಿ ಸಂಪುಟಕ್ಕೆ ಮತ್ತೆ ಬರ್ತಾರಾ ಅಂತ. 2014ರಿಂದ ಈಚೆಗೆ ಬಿಜೆಪಿ ನೇತೃತ್ವದ NDA ಸರ್ಕಾರದಲ್ಲಿ ಧರ್ಮೇಂದ್ರ ಪ್ರಧಾನ್ ಅತ್ಯಂತ ಪ್ರಭಾವಿ ಹಾಗೆ ದಕ್ಷ ಸಚಿವ ಅಂತ ಗುರುತಿಸ್ಕೊಂಡಿದ್ರು. ಅವರು ಮೋದಿ ಅವರ ವಿವಿಧ ಅವಧಿಗಳಲ್ಲಿ ಅನೇಕ ಪ್ರಮುಖ ಖಾತೆಗಳನ್ನು ಕೂಡ ನಿಭಾಯಿಸಿದ್ದಾರೆ. ಈಗ ಪೆಟ್ರೋಲಿಯಂ ಹಾಗೆ ನೈಸರ್ಗಿಕ ಅನಿಲ ಖಾತೆ ನಿಭಾಯಿಸಿದ್ದಾರೆ, ಅದು 2014ರಲ್ಲಿ. ಆರಂಭದಲ್ಲಿ ಸ್ವತಂತ್ರ ನಿರ್ವಹಣೆಯ ರಾಜ್ಯ ಸಚಿವರಾಗಿ, ನಂತರ ಸಂಪುಟ ದರ್ಜೆ ಸಚಿವರಾಗಿ ಪೆಟ್ರೋಲಿಯಂ ಇಲಾಖೆಯನ್ನ ದೀರ್ಘಕಾಲ ಮುನ್ನಡೆಸಿದ್ರು. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನ ಯಶಸ್ವಿಯಾಗಿ ಜಾರಿಗೆ ತಂದು ಕೋಟ್ಯಾಂತರ ಗ್ರಾಮೀಣ ಮಹಿಳೆಯರಿಗೆ ಉಚಿತ LPG ಅನಿಲ ಸಂಪರ್ಕ ಒದಗಿಸಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತೆ. ಇನ್ನು ಕೌಶಲ್ಯಾಭಿವೃದ್ಧಿ ಹಾಗೇನೆ ಉದ್ಯಮಶೀಲತೆಯ ಖಾತೆಯನ್ನು ನಿರ್ವಹಿಸಿದ್ದಾರೆ. 2019ರಲ್ಲಿ ದೇಶದ ಯುವಕರಿಗೆ ಉದ್ಯೋಗ ಆಧಾರಿತ ಕೌಶಲ್ಯ ತರಬೇತಿ ಕೊಡೋ ಯೋಜನೆಗಳಿಗೆ ಆಡಳಿತಾತ್ಮಕ ವೇಗ ಕೊಟ್ಟರು. ಉಕ್ಕು ಸಚಿವಾಲಯ, ಅದು 2019ರಲ್ಲೇ ಮೋದಿ ಅವರ 2.0 ಸಂಪುಟದಲ್ಲಿ ಉಕ್ಕು ಸಚಿವರಾಗಿ ಕೂಡ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದರು. ನಂತರ ಕೇಂದ್ರ ಶಿಕ್ಷಣ ಹಾಗೆ ಕೌಶಲ್ಯಾಭಿವೃದ್ಧಿ ಸಚಿವಾಲಯವನ್ನು ಕೂಡ ಅಲಂಕರಿಸಿದ್ದಾರೆ, ಅದು 2021ರಿಂದ ಈಗ 2026ರ ತನಕ. ಈ 2021ರಲ್ಲಿ ರಮೇಶ್ ಪೋಖ್ರಿಯಾಲ್ ಅವರ ನಿರ್ಗಮನದ ನಂತರ ಶಿಕ್ಷಣ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ್ರು. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನವನ್ನ ಮಾಡಿದ್ರು, ಅಂದ್ರೆ ಪಠ್ಯಪುಸ್ತಕಗಳ ಪರಿಷ್ಕರಣೆ ಹಾಗೆ ದೇಶದ ಪರೀಕ್ಷಾ ವ್ಯವಸ್ಥೆಯನ್ನ ಡಿಜಿಟಲೀಕರಣಗೊಳಿಸುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ರು. ಧರ್ಮೇಂದ್ರ ಪ್ರಧಾನ್ ಅವರ ಬೆಳವಣಿಗೆಯನ್ನು ಗಮನಿಸಿದ್ರೆ ಅವರು ತಳಮಟ್ಟದಿಂದ ಬೆಳೆದು ಬಂದ ರಾಜಕಾರಣಿ. ABVP ಯುವ ನಾಯಕ. ಮೊದಲೇ ಹೇಳಿದೆ, 1983ರಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಅವರು 1995ರಲ್ಲಿ ABVPಯ ರಾಷ್ಟ್ರೀಯ ಕಾರ್ಯದರ್ಶಿಯಾದರು. 1996ರಲ್ಲಿ ಒಡಿಶಾದಲ್ಲಿದ್ದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪೇಪರ್ ಲೀಕ್ ಖಂಡಿಸಿ ಬೃಹತ್ ಹೋರಾಟ ಮಾಡಿದರು. ಒಂದು ರೀತಿ ಒಡಿಶಾದಲ್ಲಿ ಬಿಜೆಪಿ ಕ್ರಾಂತಿಗೆ ಇವರು ಕಾರಣ ಆಗಿದ್ರು. ಯಾಕೆಂದರೆ 24 ವರ್ಷಗಳ ಕಾಲ ಸುದೀರ್ಘ ಆಡಳಿತ ನಡೆಸಿದ್ದ ನವೀನ್ ಪಟ್ನಾಯಕ್ ಅವರ ಬಿಜು ಜನತಾದಳ ಕೋಟೆಯನ್ನು ಕೆಡವಿ 2024ರ ವಿಧಾನಸಭಾ ಚುನಾವಣೆಯಲ್ಲಿ ಒಡಿಶಾದಲ್ಲಿ ಬಿಜೆಪಿ ಫಸ್ಟ್ ಟೈಮ್ ಸ್ವತಂತ್ರವಾಗಿ ಅಧಿಕಾರ ಹಿಡಿಯೋ ಹಾಗೆ ಮಾಡಿದ್ದು ಪ್ರಧಾನ್ ಅವರ ಸಂಘಟನಾ ಕೌಶಲ್ಯವೇ ನಿರ್ಣಾಯಕ ಅಂತ ಕರೆಸಿಕೊಳ್ಳುತ್ತೆ.
ಆದರೆ ಕಳೆದ 6 ತಿಂಗಳಲ್ಲಿ ಶಿಕ್ಷಣ ಸಚಿವಾಲಯದಲ್ಲಿ ಒಂದರ ಮೇಲೊಂದರಂತೆ ಎದುರಾದ ವಿವಾದಗಳು ಅವರ ರಾಜಕೀಯ ಜೀವನಕ್ಕೆ ಕಂಟಕವಾಗ್ತಾ ಹೋದವು. ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿಯ ಲೋಪ ಅಂದರೆ NTA ಮಾಡಿದಂತಹ ಲೋಪಗಳು ಇಲ್ಲಿ. ನೀಟ್ ವೈದ್ಯಕೀಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ, ಗ್ರೇಸ್ ಅಂಕಗಳ ಗೊಂದಲ, ಹಾಗೆ UGC NET ಪರೀಕ್ಷೆಗಳ ರದ್ದತಿ ವಿದ್ಯಾರ್ಥಿಗಳಲ್ಲಿ ಒಂದು ರೀತಿ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಯಿತು. ಪಠ್ಯಪುಸ್ತಕ ಪರಿಷ್ಕರಣೆ ಕೂಡ ವಿವಾದಕ್ಕೆ ಎಡೆ ಮಾಡಿಕೊಡ್ತು. ಈ NCERT ಪಠ್ಯಪುಸ್ತಕಗಳಲ್ಲಿ ಕೈಗೊಂಡ ಬದಲಾವಣೆಗಳು ರಾಜಕೀಯ ವಾಕ್ಸಮರಕ್ಕೆ ದಾರಿ ಮಾಡಿಕೊಟ್ವು. ಜೊತೆಗೆ ವಿದ್ಯಾರ್ಥಿ ಚಳುವಳಿ ಬೀದಿಗೆ ಬಂತು. ದೆಹಲಿಯ ಜಂತರ್ ಮಂತರ್ ಸೇರಿದ ಹಾಗೆ ದೇಶಾದ್ಯಂತ CJP ಹಾಗೆ ಯುವ ಸಂಘಟನೆಗಳ ನೇತೃತ್ವದಲ್ಲಿ ನಡೆದ ಬೃಹತ್ ಪ್ರತಿಭಟನೆಗಳು ಸರ್ಕಾರಕ್ಕೆ ರಾಜಕೀಯವಾಗಿ ಭಾರಿ ಹಿನ್ನಡೆಯನ್ನು ತಂದುಕೊಟ್ವು. ಕೊನೆಗೆ ಮೋದಿ ಸರ್ಕಾರದ ವರ್ಚಸ್ಸನ್ನು ಉಳಿಸೋದಕ್ಕೆ ಪ್ರಧಾನಿ ರಾಜೀನಾಮೆ ಕೊಡಬೇಕಾಯಿತು. ಈಗ ದೇಶದ ಮುಂದಿರೋ ಅತಿ ದೊಡ್ಡ ರಾಜಕೀಯ ಪ್ರಶ್ನೆ ಏನು ಗೊತ್ತಾ? ರಾಜೀನಾಮೆ ಕೊಟ್ಟಿರೋ ಧರ್ಮೇಂದ್ರ ಪ್ರಧಾನ್ಗೆ ಮೋದಿ ಸಂಪುಟದಲ್ಲಿ ಮತ್ತೆ ಅವಕಾಶ ಸಿಗುತ್ತಾ ಅಂತ. ಇಲ್ಲಿ ಮರು ಸೇರ್ಪಡೆಯ ಸಾಧ್ಯತೆಗಳ ಬಗ್ಗೆ ಮಾತನಾಡೋದಾದರೆ ತಕ್ಷಣಕ್ಕಂತೂ ಮರು ಸೇರ್ಪಡೆ ಕಷ್ಟ. ನೀಟ್ ಪರೀಕ್ಷೆಯ ಅಕ್ರಮದಿಂದ ಕೋಟ್ಯಾಂತರ ವಿದ್ಯಾರ್ಥಿಗಳು ಹಾಗೆ ಪೋಷಕರಲ್ಲಿ ಅಸಮಾಧಾನ ಕುದೀತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಅವರನ್ನು ತಕ್ಷಣವೇ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಂಡ್ರೆ ಸರ್ಕಾರಕ್ಕೆ ಯುವಕರ ಭವಿಷ್ಯಕ್ಕಿಂತ ರಾಜಕೀಯವೇ ಮುಖ್ಯವಾಯಿತು ಅನ್ನೋ ಸಂದೇಶ ರವಾನೆಯಾಗುತ್ತೆ. ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಮೋದಿ ಶಾ ಜುಗಲ್ಬಂದಿಯ ವಿಶ್ವಾಸಾರ್ಹ ನಾಯಕ ಅಂತ ಕರೆಸ್ಕೊಳ್ತಾರೆ. ಇಲ್ಲಿ CBI ತನಿಖೆ ಕಂಪ್ಲೀಟ್ ಆಗಿ NTA ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಸುಧಾರಣೆ ತಂದ ಮೇಲೆ ಅಥವಾ ಈ ವಿವಾದದ ಕಾವು ತಣ್ಣಗಾದ ಮೇಲೆ ಬಹುಶಃ ಮುಂದಿನ ಸಂಪುಟ ಪುನರ್ರಚನೆ ವೇಳೆಗೆ ಅವರಿಗೆ ಮತ್ತೆ ಅವಕಾಶ ಸಿಗೋ ಸಾಧ್ಯತೆಯನ್ನು ತಳ್ಳಿ ಹಾಕೋ ಹಾಗಿಲ್ಲ. ಯಾಕೆಂದರೆ ಇನ್ನು ಸ್ವಲ್ಪ ದಿನದಲ್ಲೇ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಅಂಥ ವೇಳೆಯಲ್ಲಿ ಇವರಿಗೇನಾದರೂ ಚಾನ್ಸ್ ಸಿಗಬಹುದಾ ಏನೋ ಗೊತ್ತಿಲ್ಲ. ಇನ್ ಕೇಸ್ ಅವಕಾಶ ಸಿಕ್ತು ಅಂದ್ಕೊಳ್ಳಿ, ಆದರೆ ಯಾವ ಖಾತೆ ಸಿಗಬಹುದು? ಶಿಕ್ಷಣ ಇಲಾಖೆ ಅಂತೂ ಅಲ್ವೇ ಅಲ್ಲ. ತೀವ್ರ ವಿವಾದಕ್ಕೆ ಗುರಿಯಾಗಿರೋ ಶಿಕ್ಷಣ ಇಲಾಖೆಯನ್ನು ಅವರಿಗೆ ಮತ್ತೆ ಕೊಡೋ ಸಾಹಸಕ್ಕಂತೂ ಮೋದಿ ಕೈ ಹಾಕೋದಿಲ್ಲ. ಯಾಕೆಂದರೆ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ನೋಡ್ಕೊಳ್ತಾ ಇದ್ದಾರೆ ಆ ಇಲಾಖೆನ. ಇಲ್ಲಿ ಸಂಘಟನಾತ್ಮಕ ಜವಾಬ್ದಾರಿ ಅಥವಾ ರಾಜಕೀಯ ಖಾತೆ ಕೊಡಬಹುದಾ ಅಂತ. ಈ ಉಕ್ಕು ಅಥವಾ ಮೂಲಸೌಕರ್ಯ ಖಾತೆಗಳು ಈ ಹಿಂದೆ ಅವರು ಯಶಸ್ವಿಯಾಗಿ ನಿಭಾಯಿಸಿದ್ದಂಥ ಉಕ್ಕು ಕೌಶಲಾಭಿವೃದ್ಧಿ ಅಥವಾ ಮೂಲಸೌಕರ್ಯ ಸಂಬಂಧಿತ ಖಾತೆಗಳನ್ನು ಕೊಡಬಹುದು. ಹಾಗೆ BJP ರಾಷ್ಟ್ರೀಯ ಸಂಘಟನೆ ಮಾಡೋದಕ್ಕೆ ಅಂದರೆ ಸಂಪುಟಕ್ಕಿಂತ ಹೆಚ್ಚಾಗಿ ಒಡಿಶಾ, ಜಾರ್ಖಂಡ್ ಅಥವಾ ಮುಂಬರುವ ರಾಜ್ಯಗಳ ಚುನಾವಣೆಯನ್ನು ನಿರ್ವಹಿಸುವುದಕ್ಕೆ ಅವರಿಗೆ BJP ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಥವಾ ಉನ್ನತ ಸಾಂಸ್ಥಿಕ ಹುದ್ದೆ ಕೊಡೋ ಸಾಧ್ಯತೆಯೇ ಹೆಚ್ಚು ಕಾಣಿಸ್ತಾ ಇದೆ. ಇದೆಲ್ಲದರ ಮಧ್ಯೆ ಒಂದು ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ನಿರ್ಧಾರವನ್ನು ಸಮರ್ಥನೆ ಮಾಡಿಕೊಂಡು ಧರ್ಮೇಂದ್ರ ಪ್ರಧಾನ್ ಅವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಂಡ್ರೆ ಏನಾಗಬಹುದು? ವಿಪಕ್ಷಗಳ ಪ್ರಬಲ ಅಸ್ತ್ರ ಮತ್ತು ಸಂಸತ್ ಕಲಾಪ ಸಾಗರವಾಗ್ಬಿಡುತ್ತೆ, ಗದ್ದಲದ ಸಾಗರ. ವಿರೋಧ ಪಕ್ಷಗಳು ಈಗಾಗಲೇ ಖಂಡಿತ ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ಹೇಳ್ತಾ ಇದ್ರು, ಇಲ್ಲಿ ಕೇವಲ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರೆ ಸಾಲದು, ಮತ್ತೆ ಅವರನ್ನು ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಬಾರ್ದು, ಸಚಿವ ಸ್ಥಾನವನ್ನು ಕೊಡಬಾರ್ದು ಅಂತಾನು ಹೇಳಿದರು. ಸೊ ನೀಟ್ ಹಗರಣದ ರೂವಾರಿಗೆ ಮತ್ತೆ ಸಚಿವ ಸ್ಥಾನ ಕೊಟ್ಟಿರೋದು ದೇಶದ ವಿದ್ಯಾರ್ಥಿಗಳಿಗೆ ಮಾಡಿದ ದ್ರೋಹ ಅಂತ ಪ್ರತಿಪಕ್ಷಗಳು ಸಂಸತ್ತಿನ ಉಭಯ ಸೌಧಗಳನ್ನು ಸ್ತಂಭನ ಮಾಡಿಬಿಡ್ತವೆ. ಅಂದರೆ ಒಂದಷ್ಟು ಗಲಾಟೆ ಗದ್ದಲಕ್ಕೂ ಕೂಡ ಕಾರಣ ಆಗುತ್ತೆ. ಒಂದು ರೀತಿ ಮುಜುಗರಕ್ಕೆ ಎಡೆ ಮಾಡಿಕೊಟ್ಟು ಹಾಗಾಗುತ್ತೆ ಮೋದಿ ಸರ್ಕಾರಕ್ಕೆ. ಇನ್ನು ರಾಜಕೀಯ ದಾಳಿ ಅಂತ ಬಂದಾಗ ರಾಹುಲ್ ಗಾಂಧಿ ಸೇರಿದ ಹಾಗೆ ವಿಪಕ್ಷ ನಾಯಕರು ನರೇಂದ್ರ ಮೋದಿ ಅವರ ಝೀರೋ ಟಾಲರೆನ್ಸ್ ಪ್ರತಿಪಾದನೆಯನ್ನು ನೇರವಾಗಿ ಪ್ರಶ್ನೆ ಮಾಡ್ತಾರೆ. ಸಾರ್ವಜನಿಕ ಮತ್ತು ವಿದ್ಯಾರ್ಥಿ ಸಮುದಾಯದ ಆಕ್ರೋಶ ಜಾಸ್ತಿ ಆಗುತ್ತೆ. ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ಉಂಟಾಗುತ್ತೆ. 2.4 ಕೋಟಿಗೂ ಹೆಚ್ಚು ನೀಟ್ ಅಭ್ಯರ್ಥಿಗಳು ಮತ್ತು ಅವರ ಕುಟುಂಬಗಳಲ್ಲಿ ಸರ್ಕಾರದ ಮೇಲಿನ ನಂಬಿಕೆ ಇನ್ನಷ್ಟು ಕುಸಿದು ಬೀಳುತ್ತೆ. ಬೀದಿ ಹೋರಾಟ ಮತ್ತೆ ಶುರುವಾಗಬಹುದು. ಯಾಕಂದರೆ ಶಮನವಾಗಿರೋ ಜಂತರ್ ಮಂತರ್ ಪ್ರತಿಭಟನೆಗಳು ಮತ್ತೆ ತೀವ್ರಗೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಇಷ್ಟಿದ್ರೂ BJP ಅವರನ್ನು ಸಮರ್ಥನೆ ಮಾಡ್ಕೊಳ್ಳೋದನ್ನ ಬಿಡ್ತಾ ಇಲ್ಲ ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ ಅಂದರೆ ರಾಜೀನಾಮೆ ಕೊಟ್ಟಾದಮೇಲೆ BJP ಸಂಸದ ಧರ್ಮೇಂದ್ರ ಪ್ರಧಾನ್ ಅವರು ಸಂಸತ್ಗೆ ಬಂದಂಥ ಟೈಮ್ನಲ್ಲಿ BJP ಸಂಸದರು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಜಿಂದಾಬಾದ್ ಘೋಷಣೆಗಳನ್ನು ಕೂಗಿದ್ರು. ಪೇಟ ಹಾಕಿ ಒಂದು ರೀತಿ ಏನೋ ಸಾಧಿಸಿ ಬಂದ್ಬಿಟ್ಟಿದ್ದಾರೆ ಅನ್ನೋ ಥರ ವೆಲ್ಕಮ್ ಮಾಡಿದರು. ಈ ವಿಡಿಯೋ ನೋಡಿದರೆ ನಿಜಕ್ಕೂ ಈ ಥರದ ಒಂದು ಪರಿಸ್ಥಿತಿ ಅಂದರೆ ಈ ಥರ ನಡ್ಕೊಳ್ಳೋದು ಬೇಕಿತ್ತಾ ಅಂತ ಕೂಡ ಪ್ರಶ್ನೆ ಮಾಡೋ ಥರ ಇದೆ. ಅವ್ರ ಕಾರಿಂದ ಇಳಿತಾ ಇದ್ದ ಹಾಗೆ BJP NDA ಅನೇಕ ಸಂಸದರು ಅವರನ್ನು ಸುತ್ತುವರೆದು ವೆಲ್ಕಮ್ ಮಾಡ್ತಾ ಇದ್ದಾರೆ. ಅವರಿಗೆ ಜಿಂದಾಬಾದ್ ಘೋಷಣೆಗಳನ್ನು ಕೂಡ ಜೋರಾಗಿ ಕೂಗ್ತಾರೆ ಅಂತಂದರೆ ಏನು ಸಾಧನೆ ಮಾಡ್ಕೊಂಡು ಬಂದರು ಅಂತ ಕೂಗಬೇಕಾಗಿತ್ತಲ್ವಾ? ಶಾಲು ಹೊತ್ತಿಸಿ ಸನ್ಮಾನ ಮಾಡ್ತಾರೆ ಅಂತಂದರೆ ಇವರ ಮನಸ್ಥಿತಿಗೆ ಏನು ಹೇಳಬೇಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ
ವಾಸ್ತವವಾಗಿ ಹೇಳಬೇಕಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇವಲ ಒಬ್ಬ ಸಚಿವರ ನಿರ್ಗಮನ ಅಲ್ಲ, ಅದು ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕರ ಆಕ್ರೋಶ ಹಾಗೆ ಯುವಜನತೆಯ ಪ್ರತಿಭಟನೆಗೆ ಸಿಕ್ಕ ಜಯ ಅಂತ ಹೇಳ್ಬೋದು. ಸೊ ಮೋದಿ ಸರ್ಕಾರ ಅವರನ್ನು ಮತ್ತೆ ಮರಳಿ ಸಂಪುಟಕ್ಕೆ ತಂದು ರಾಜಕೀಯ ಸಾಹಸಕ್ಕೆ ನಿಜಕ್ಕೂ ಕೈ ಹಾಕುತ್ತಾ ಅಥವಾ ಅವರಿಗೆ ಸಾಂಸ್ಥಿಕ ಜವಾಬ್ದಾರಿ ಕೊಟ್ಟು ತಣ್ಣಗಾಗಿಸುತ್ತಾ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಸೊ ನಿಮ್ಗೆ ಹೆಂಗೆ ಅನ್ಸುತ್ತೆ ಈ ವಿಚಾರದಲ್ಲಿ ಮೋದಿ ಸರ್ಕಾರದ ನಡೆಯ ಬಗ್ಗೆ? ಕಾಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.